ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 70+ ಆಯುಷ್ಮಾನ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 70+ ಆಯುಷ್ಮಾನ್ ಕಾರ್ಡ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ರೇಷನ್ ಕಾರ್ಡ್ ಇದ್ದರು, ಇಲ್ಲದಿದ್ದರು, ಎಕ್ಸ್ ಮಿಲಿಟರಿ ಮ್ಯಾನ್, ಗೌರ್ಮೆಂಟ್ ಎಂಪ್ಲಾಯಿ, ಪೆನ್ಷನರ್, ಹೆಲ್ತ್ ಇನ್ಶೂರೆನ್ಸ್ ಇದ್ದವರು ಅಪ್ಲೈ ಮಾಡ್ಬೋದು. 70+ ಆಯುಷ್ಮಾನ್ ಕಾರ್ಡ್ ಅಪ್ಲೈ ಮಾಡಲು ಕೇವಲ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದ್ದರೆ ಸಾಕು, ಅಪ್ಲೈ ಮಾಡ್ಬೋದು. ಇದನ್ನು ನಾನು ಹೇಗೆ ಮೊಬೈಲ್ ಆ್ಯಪ್ ಮೂಲಕ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪ್ಲೇ ಸ್ಟೋರಿಗೆ ಹೋಗಿ ಸರ್ಚ್ ಆ್ಯಪ್ಸಲ್ಲಿ ಆಯುಷ್ಮಾನ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡಾಗಿದೆ, ಹಿಂಗೆ ಓಪನ್ ಆಗುತ್ತೆ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಆಪರೇಟರ್ ಅಂತ ತೋರಿಸುತ್ತೆ, ಬೆನಿಫಿಷಿಯರಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಷನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಅಂತ ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ. ಈ ಆ್ಯಪ್ ಭಾಳ ಸ್ಲೋ, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಇಲ್ಲಿ OTPನ ಮೊಬೈಲಿಗೆ ಬಂದಿರೋ OTPನ ಎಂಟ್ರ್ ಮಾಡಬೇಕು. ನೆಕ್ಸ್ಟ್ ಕ್ಯಾಪ್ಷನ್ನ ಟೈಪ್ ಮಾಡಬೇಕು ಕೆಳಗಡೆ. ನೆಕ್ಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಈ ಥರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ತೋರಿಸ್ತಾ ಹೋಗುತ್ತೆ. ಲಾಗಿನ್ ಆದಾಗ ಈ ಥರ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಎನ್ರೋಲ್ಮೆಂಟ್ 70 ಇಯರ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಈ ಥರ ತೋರಿಸುತ್ತೆ. ಇಲ್ಲಿ ಜಸ್ಟ್ ಆಧಾರ್ ನಂಬರ್ ಇದೆಯಲ್ಲ, ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಬೇಕು. ಈ ಆಧಾರ್ ನಂಬರ್ ಎಂಟ್ರಿ ಮಾಡಾದ ತಕ್ಷಣ ಕೆಳಗಡೆ ಕ್ಯಾಪ್ಚಾ ಇದೆಯಲ್ಲ, ಅದನ್ನು ಟೈಪ್ ಮಾಡಬೇಕು. ಸ್ವಲ್ಪ ಆ್ಯಪ್ ಸ್ಲೋ ಪ್ರೋಸೆಸ್ ಆಗುತ್ತೆ, ಭಾಳ ಪೇಷನ್ಸ್ ಇರಬೇಕು. ಮಿನಿಮಮ್ 30 ಮಿನಿಟ್ಸ್ ತನಕ ಆಗುತ್ತೆ. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಈ ಥರ ಪ್ರೊಸೆಸಿಂಗ್ ರಿಕ್ವೆಸ್ಟ್ ತೋರಿಸುತ್ತೆ ನೋಡಿ. ಇಲ್ಲಿ ಬೆನಿಫಿಷಿಯರಿ ನಾಟ್ ಫೌಂಡ್ ಅಂತ ಬರುತ್ತೆ, ಡಿಸ್ಮಿಸ್ ಅಂತ ಕೊಡಬೇಕೀಗ. ಕೊಟ್ಟಾಗ ಮತ್ತೊಂದು ಸತಿ ಕ್ಲಿಕ್ ಹಿಯರ್ ಫಾರ್ ಎನ್ರೋಲ್ಮೆಂಟ್ ಇದೆಯಲ್ಲ, ಅದನ್ನು ಮತ್ತೆ ಕ್ಲಿಕ್ ಮಾಡಬೇಕು. ಈ ಥರ ಓಪನ್ ಆಗುತ್ತೆ. ಇಲ್ಲಿ ವೆರಿಫೈ ಅಂತ ಕೊಡಬೇಕು. ಸ್ವಲ್ಪ ಪ್ರೊಸೆಸ್ ಲೇಟ್ ಆಗುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಕನ್ಸೆಂಟ್ ಫಾರ್ಮ್ಗೆ ಚೆಕ್ ಬಾಕ್ಸ್ಗೆ ಟಿಕ್ ಮಾಡಿ ಅಲೋ ಅಂತ ಕೊಡಬೇಕು. ನೆಕ್ಸ್ಟ್ ಈಗ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಅಂತ ಮೊಬೈಲ್ ನಂಬರ್ಸ್ ಆಧಾರ್ OTP ಒಂದು ಮೊಬೈಲಿಗೆ ಬರುತ್ತೆ, ಮತ್ತು ಮೊಬೈಲ್ ನಂಬರ್ ಯಾವ್ದು ಹಾಕಿದ್ದು ಅದಕ್ಕೂ ಒಂದು OTP ಬರುತ್ತೆ. ಇಲ್ಲಿ ಆಧಾರ್ ಬಂದಿರೋ OTPನ ಟೈಪ್ ಮಾಡ್ತೀನಿ ಫಸ್ಟು. ನೆಕ್ಸ್ಟ್ ಮೊಬೈಲಿಗೆ ಬಂದಿರೋ OTPನ ಟೈಪ್ ಮಾಡ್ತೀನಿ. ಮೊಬೈಲ್ OTPನ ಎಂಟ್ರಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಎಂಟ್ರಿ ಮಾಡಿದಾಗ ಪ್ರೊಸೆಸ್ ಆಗ್ತಾ ಹೋಗುತ್ತೆ. KYC ಸಕ್ಸಸ್ಫುಲ್, ಯು ಆರ್ ಎಲಿಜಿಬಲ್ ಫಾರ್ PMJ 70 ಇಯರ್ಸ್ ಆರ್ ಮೋರ್ ಅಂತ ಬರ್ತಿದೆ. ಇಲ್ಲಿ ಬೆನಿಫಿಷಿಯರಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ ಫಸ್ಟ್ ಚೆಕ್ ಬಾಕ್ಸ್ನ ಟಿಕ್ ಮಾಡಿ. ಆಯುಷ್ಮಾನ್ ಕ್ಯಾಪ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಇದ್ದರೆ ಅದನ್ನ ಸೆಕೆಂಡು. ECH ಎಕ್ಸ್ ಸರ್ವಿಸ್ ಮಿಲಿಟರಿ ಮೇಲೆ ಥರ್ಡ್ ಚೆಕ್ ಮಾಡಿರಿ. ಎನಿ ಕ್ಯಾಶ್ಲೆಸ್ ಏನಾದರೂ ಇನ್ಶೂರೆನ್ಸ್ ತೊಗೊಂಡಿದ್ರೆ ಅದನ್ನು ಟಿಕ್ ಮಾಡಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ನಮ್ಮ ಹತ್ರ ಯಾವುದೇ ಥರದ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಮತ್ತು ಯಾವುದೋ ಪೊಲೀಸ್ ಸರ್ವಿಸಲ್ಲಿಲ್ಲ. ಆದ್ದರಿಂದ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಈ ನನ್ ಆಫ್ ದ ಎಬೋ ಅದಿದೆಯಲ್ಲ, ಅದನ್ನು ಟಿಕ್ ಮಾಡ್ತೀನಿ. ಪ್ರೊಸೆಸಿಂಗ್ ಕೊಟ್ಟಾಗ KYC ಡನ್ ಅಂತ ಬರ್ತಿದೆ. ಫೋಟೋಗ್ರಾಫ್ ಎಲ್ಲ ಅಪೇರ್ ಆಗುತ್ತೆ, ಅಡ್ರೆಸ್ ಎಲ್ಲ ಅಪೇರ್ ಆಗುತ್ತೆ. ಇಲ್ಲಿ ಬೆನಿಫಿಷಿಯರಿ ಮೊಬೈಲ್ ನಂಬರ್ ಇದೆಯಲ್ಲ, ಅಲ್ಲಿ ಅವರ ಮೊಬೈಲ್ ನಂಬರ್ನ ಹಾಕಿ ಟೈಪ್ ಮಾಡಿ. ಮೊಬೈಲ್ ನಂಬರ್ನ ಟೈಪ್ ಮಾಡ್ತೀನಿ ಮತ್ತೊಂದು ಸತಿ. ವೆರಿಫೈ ಕೊಡ್ತೀನಿ. ಕೊಟ್ಟಾಗ ಮತ್ತೆ OTP ಬರುತ್ತೆ, ಆ OTPನ ಎಂಟರ್ ಮಾಡಬೇಕು.
ನೆಕ್ಸ್ಟ್ ಪ್ರೊಸೆಸಿಂಗ್ ತೋರಿಸುತ್ತೆ. ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಯಿತು. ಈ ಕ್ಯಾಸ್ಟ್ ಯಾವುದು ಸೆಲೆಕ್ಟ್ ಮಾಡಬೇಕು, ನಿಮ್ದು ಯಾವ ಕ್ಯಾಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಜನರಲ್ ಇದೆ, ಸೆಲೆಕ್ಟ್ ಮಾಡಿ. ಜನರಲ್ ಸೆಲೆಕ್ಟ್ ಮಾಡ್ತೀನಿ ಈಗ. ನೆಕ್ಸ್ಟು ಪಿನ್ ಕೋಡ್ ಏರಿಯಾ ಪಿನ್ ಕೋಡ್ನ ಟೈಪ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನಿಮ್ಮ ಯಾವ ಜಿಲ್ಲೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡ್ತೀನಿ. ರೂರಲ್ ಅರ್ಬನ್ ಅಂತ ಬರುತ್ತೆ, ನಾನು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪ್ರೊಸೆಸಿಂಗ್ ರಿಕ್ವೆಸ್ಟ್ ತೋರಿಸುತ್ತೆ. ನೆಕ್ಸ್ಟ್ ಸಿಟಿ ಯಾವುದು ಮತ್ತೆ ಅದನ್ನು ಕೇಳುತ್ತೆ, ದಾವಣಗೆರೆ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಪ್ರೊಸೆಸಿಂಗ್ ರಿಕ್ವೆಸ್ಟ್ ತೋರಿಸ್ತಾ ಹೋಗುತ್ತೆ. ವಾರ್ಡ್ ನಾಟ್ ಅವೈಲೇಬಲ್ ಅಂತ ಅದನ್ನು ಹಂಗೆ ಬಿಟ್ಬಿಡ್ತೀನಿ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್, ಯಾವ್ಯಾವ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಆ್ಯಡ್ ಮೆಂಬರ್ಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಅದಕ್ಕೆ ಯಾರು ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಅದರ್ ಫ್ಯಾಮಿಲಿ ಮೆಂಬರ್ ಅಂತ ಟಿಕ್ ಮಾಡಿ ಐ ಸರ್ಟಿಫೈ ದಟ್ ದ ಫ್ಯಾಮಿಲಿ ಮೆಂಬರ್ಸ್ ಆರ್ ಟ್ರೂ ಅಂತಂದು ಎಲ್ಲ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಲ್ಲ, ಆ ಕ್ಯಾಪ್ಚರ್ನ ಮತ್ತೊಂದು ಸತಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತೀನಿ. ಕ್ಯಾಪ್ಚರ್ ಮಾಡಿದ್ದೀನಿ ಈಗ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ತೀನಿ. ಈಗ KYC ಕಂಪ್ಲೀಟ್ ಆಗಿದೆ. ಸ್ವಲ್ಪ ಹೊತ್ತಿನ ನಂತರ ಒಂದು ಅರ್ಧ ಗಂಟೆ ಈ ಆ್ಯಪ್ನೊಳಗೆ ಮತ್ತೆ ಲಾಗಿನ್ ಆಗಿ ಅಲ್ಲಿ KYC ಕಂಪ್ಲೀಟ್ ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಬೋದು.